ರಾಖಿ ಇವತ್ತೊಂದು ಕಾರ್ ತೊಗೊಂಡ್ರು. ಅದಕ್ಕೆ ನೀವೇನಾದರೂ ದುಡ್ಡು ಕೊಟ್ರಾ? ನೀನೇನು ಹೇಳ್ದೆ? ಅದಕ್ಕೆ ಕೊಟ್ಟಿಲ್ಲ ಅಂದೆ. ಅವ್ರ ಹತ್ರ ಈ ಹಣ ಹೇಗೆ ಬಂತು? ಹೇಗಾದರೂ ಮಾಡಿ ಆ ಕಿಡ್ನಾಪರ್ಸ್ನ ಕಂಡು ಹಿಡಿಲೇಬೇಕು. ನನ್ನ ಮಗುನ ಕಿಡ್ನಾಪ್ ಮಾಡಿ 25 ಲಕ್ಷ ತೊಗೊಂಡಿದ್ದಾರೆ. ಸುಮ್ಮನೆ ಬಿಡಬಾರ್ದು ಸರ್ ಅವ್ರನ್ನ. ಅತ್ತೆ, 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 ಯಾಕೆ ರಾಕಿ ಹಾಕಿಡ್ಸ್ತಾ ಇದ್ಯಾ? ನಿಮ್ ಮಗ ಸೂರ್ಯ ಮಾಡಿರೋ ಕೆಲಸ ಹಾಗಿದೆ. ಏನ್ ಮಾಡಿದ್ನೆ? ಏನ್ ಮಾಡಿಲ್ಲ ಅಂತ ಕೇಳಿ. ಅತ್ತೆ, ನಾನ್ ಕಾರ್ ತಗೊಳ್ಳೋದಕ್ಕೆ ನಮ್ಮಮ್ಮ ದುಡ್ಡು ಕೊಟ್ಟಿದ್ರು ಅಂತ ಹೇಳಿದ್ದೆ ತಾನೆ? ಹೌದು. ಆದ್ರೆ ನಿಮ್ ಮಗ ನಾನೇನೋ ಮಾಡಬಾರದು ಅಪರಾಧ ಮಾಡಿದೀನಿ ಅನ್ನೋ ಹತ್ರ ನಮ್ಮ ಅಮ್ಮನ ಹತ್ರ ಹೋಗಿ ಎನ್ಕ್ವೈರಿ ಮಾಡಿದ್ದಾರೆ. ನಮ್ಮಮ್ಮನ ಮುಂದೆ ನನ್ನ ಮರ್ಯಾದೆ ತೆಗೆದಿದ್ದಾರೆ. ಇದನ್ನಕ್ಕೆ ಇವ್ರು ಯಾರು? ಪ್ರತಿಯೊಂದು ವಿಷಯಕ್ಕೆ ಮೂಗ್ ತೋರಿಸ್ಕೊಂಡು ಬರಕ್ಕೆ ಇವರೇ ನನ್ನ ತಾಳಿ ಕಟ್ಟಿದ ಗಂಡನ. ಸೂರ್ಯ, 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 ಸುಮ್ಮನಿರಿ. ನನ್ ಮೇಲೆ ಯಾಕ್ರಿ ಕೈ ಎತ್ತಕ್ ಬರ್ತೀರಾ? ಕಟ್ಕೊಂಡ್ ಹೆಂಡತಿ ಜೊತೆ ಸಂಸಾರ ಮಾಡೋ ಯೋಗ್ಯತೆ ಇಲ್ಲ, ನನಗೆ ಹೊಡೆಕ್ ಬರ್ತೀರಾ? ಸೂರ್ಯ, 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 ಸುಮ್ಮನೆ ಇರಿ. ನೀನ್ ಸ್ವಲ್ಪ ಸುಮ್ಮನೆ ಇರೆ. ನಾನ್ಯಾಕೆ ಸುಮ್ಮನೆ ಇರ್ಲಿ? ಇವ್ರು ಯಾರು ನಮ್ಮ ಅಮ್ಮನ ಹತ್ರ ಹೋಗಿ ವಿಚಾರಿಸಕ್ಕೆ? ಅದನ್ನ ಕೇಳಿ ಮೊದ್ಲು. ನೀನ್ ಕಾರು ಕೊಟ್ಟಿ ಹಣದ ಬಗ್ಗೆ ನನ್ಗೆ ಅನುಮಾನ ಆಯ್ತು. ವಿಚಾರಿಸಿದೆ ತಪ್ಪ. ಮಾಡೋದೆಲ್ಲ ಮಾಡಿ ತಪ್ಪು ಸರಿ ಬಗ್ಗೆ ಮಾತಾಡ್ತಾ ಇದ್ಯಾ? ನಮ್ಮ ಅಮ್ಮನ ಹತ್ರ ವಿಚಾರಿಸಿರೋದು ನಿನಗಿನ್ನೂ ಸಮಾಧಾನ ಆಗಿಲ್ಲ ಅನ್ಸುತ್ತೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು. ಹೋಗು. ಇದೇ ಕೊನೆ. ಸಾರಿ ಅಪ್ಪಿ ತಪ್ಪಿ ನನ್ನ ವಿಷಯಕ್ಕೆ ತಲೆ ಹಾಕಿದ್ರೆ ಪರಿಣಾಮ ನೆಟ್ಟಗಿರೋಲ್ಲ. ಏನ್ ಎದುರಿಸ್ತಾ ಇದ್ಯಾ? ಏನ್ ಮಾಡ್ತೀಯಾ? ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ವಿಷಯ ನನಗಿನ್ನೂ ಗೊತ್ತಿಲ್ಲ. ಮೊದಲು ಈ ಮನೆಯಿಂದ ಆಚೆಗೆ ಹೋಗ್ತೀನಿ. ನೋಡು ರಾಕಿ, ಸಾಕು. ಇನ್ ಯಾರು ಏನು ಹೇಳಕ್ ಬರ್ಬೇಡಿ. ನನ್ನ ಮುಂದಿನ ದಾರಿ ನನಗೆ ನೋಡ್ಕೊಳ್ಳೋದು ಗೊತ್ತಿದೆ. ಸೂರ್ಯ, ನಿನ್ ಜೀವನದಲ್ಲಿ ಹಾಸ್ಕೊಂಡು ಹೊದ್ಕೊಳ್ಳೋಷ್ಟು ಸಮಸ್ಯೆ ಇದೆ. ಅದನ್ನ ಸರಿಪಡಿಸ್ಕೊಳ್ಳೋದ್ ಬಿಟ್ಟು ರಾಕಿ ವಿಷಯಕ್ಕೆ ಯಾಕೆ ಮೂಗ್ ತೋರಿಸ್ತೀಯ? ಅದು ಅಲ್ಲದೆ ಅವ್ಳು ಕಾರ್ ತಗೊಂಡಿರೋ ಹಣದ ಬಗ್ಗೆ ಅವ್ರ ತಾಯಿ ಹತ್ರ ಯಾಕೆ ವಿಚಾರಿಸಕ್ ಹೋಗಿದೆ? ನಾನೇನ್ ಬೇಕು ಅಂತ ಹೋಗಿ ಕೇಳಿಲ್ಲಮ್ಮ. ಅಕಸ್ಮಾತ್ ದಾರಿಯಿಂದ ಬರ್ತಾರ ಸಿಕ್ಕಿದ್ರು ಕೇಳ್ದೆ. ಅದು ಅಲ್ಲದೆ ರಾಕಿ ಕಾರ್ ತಗೊಳ್ಳೋದಕ್ಕೆ ಅವ್ರಮ್ಮ ದುಡ್ಡು ಕೊಟ್ಟಿಲ್ಲ. ಕಾರ್ ತಗೋಬೇಕಾದ್ರೆ ಅದು ಕೊಟ್ಟಿರೋ ದುಡ್ಡಿನ ಮೇಲೆ ನನಗೆ ಅನುಮಾನ ಇತ್ತು. ಈಗ ಅವ್ರಮ್ಮ ಆ ದುಡ್ಡು ಕೊಟ್ಟಿಲ್ಲ ಅಂತ ಗೊತ್ತಾದ್ಮೇಲೆ ಇನ್ನೂ ಅನುಮಾನ ಜಾಸ್ತಿ ಆಗಿದೆ. ಅದಕ್ಕೆ ಪೊಲೀಸ್ ಅವ್ರಿಗೆ ಎಲ್ಲಾ ವಿಷಯ ತಿಳಿಸಿ ಇದನ್ನ ಹೇಗಾದ್ರೂ ಮಾಡಿ ಕಂಡಿಡೀರಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೂರ್ಯ, ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು. ಯಾಕೆ ಹೇಳ್ಬಾರ್ದಾಗಿತ್ತು? ಅಕೌಂಟ್ ಅಲ್ಲಿ 20,000 ಇಟ್ಕೊಳಕ್ಕಾಗಲ್ಲ. ಆಲ್ ಆಫ್ ಅ ಸಡನ್ 5 ಲಕ್ಷದ ಕಾರ್ ತಗೊಂಡಿದ್ದಾಳೆ ಅಂದ್ರೆ ಹೇಗೆ ಸಾಧ್ಯ? ಯಾವ ಫೈನಾನ್ಷಿಯರ್ ಕೇಳಿದ ತಕ್ಷಣ ಅಷ್ಟು ದೊಡ್ಡ ಅಮೌಂಟ್ ಕೊಡಲ್ಲ. ನನಗೆ ಯಾಕೋ ರಾಕಿ ಆಂಟಿ ಸೋಷಿಯಲ್ ಕೆಲಸ ಮಾಡ್ತೀಯಾಳೆ ಅಂತ ಡೌಟ್ ಇದೆ. ಅದಕ್ಕೆ ಪೊಲೀಸ್ ಅವ್ರಿಗೆ ಹೇಳ್ದೆ. ಎಂತ ಕೆಲಸ ಮಾಡಿದ್ಯಾ ನೀನು? ಅವ್ರ ಅಮ್ಮನ ಹತ್ರ ಹೋಗಿ ದುಡ್ಡಿನ ವಿಷಯ ಕೇಳಿದಕ್ಕೆ ಇಷ್ಟು ರಂಪ ಮಾಡಿದಾಳ ಅವಳು. ಈ ವಿಷಯ ಎಲ್ಲ ಪೊಲೀಸ್ ಅವ್ರಿಗೆ ಹೇಳಿದೀನಿದ್ರೆ ಅಷ್ಟೇ. ಅವಳಿಗೆ ಈ ವಿಷಯ ಗೊತ್ತಾದ್ರೆ ಸುಮ್ಮನಿರ್ತಾಳ? ಮಾರಮ್ಮನ ಜಾತ್ರೆ ಮಾಡ್ಬಿಡ್ತಾಳ ಅಷ್ಟೇ. ಮಾರಮ್ಮನ್ ಜಾತ್ರೆ ಏನಾದ್ರೂ ಮಾಡ್ಲಿ ಅಥವಾ ಮನೆ ಬಿಟ್ಟಾದ್ರೂ ಹೋಗ್ಲಿ, ಐ ಡೋಂಟ್ ಕೇರ್. ಇಲ್ಲಪ್ಪ, ನೀನ್ ಯಾವ್ದ್ರ ಬಗ್ಗೆನೂ ಕೇರ್ ಮಾಡಲ್ಲ. ರಾಕಿ ಆದ್ರೂ ಮನೆ ಬಿಟ್ಟು ಹೋಗ್ಲಿ, ನಾವಾದ್ರೂ ಮನೆ ಬಿಟ್ಟು ಹೋಗ್ಲಿ, ನೀನೇನು ಕೇರ್ ಮಾಡಲ್ಲ. ಅದು ಬಿಡು, ನಿನ್ ಹೆಂಡತಿನ ಮನೆ ಕರ್ಕೊಂಡ್ ಬರೋದ್ರ ಬಗ್ಗೆ ಏನಾದ್ರೂ ವ್ಯವಸ್ಥೆ ಮಾಡಿದ್ಯಾ? ಅದೂ ಇಲ್ಲ. ಸಾಕಾಗೋಗಿದೆ ನನ್ಗೆ. ಇಲ್ಲಿ ನೀವು ಮನೆ ಬಿಟ್ಟು ಹೋಗ್ತೀನಿ ಅಂತೀರಾ, ಅಲ್ಲಿ ನನ್ನ ಹೆಂಡತಿ ಆರ್ತಿ ಅವರು ಮನೆಗೆ ಬರೋದಕ್ಕೆ ಯೋಚನೆ ಮಾಡ್ತೀನಿ ಅಂತಾರೆ. ಎಲ್ಲೋ ಸಾಯ್ಲಿ ನಾನು. ಒಂದ್ ಕೆಲಸ ಮಾಡ್ತೀನಿ, ನಾನೇ ಮನೆ ಬಿಟ್ಟು ಹೊಟ್ಟೋಗ್ತೀನಿ. ನೀವೆಲ್ಲರೂ ಇಲ್ಲಿ ನೆಮ್ಮದಿಯಾಗಿರಿ. ನಿನಗೆ ಹರ್ಟ್ ಮಾಡೋ ಉದ್ದೇಶ ನನಗಿರ್ಲಿಲ್ಲ ಕಣೋ. ಈ ಮನೇಲಿ ಎಲ್ಲರೂ ನಗನಗ್ತಾ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆ ಕನ್ಸನ್ನಿಂದ ಒಂದೆರಡು ಮಾತಾಡ್ಬಿಟ್ಟೆ. ನೋಡು, ಈ ಮನೇಲಿ ಯಾರೋ ಒಬ್ರಿಗೊಬ್ರು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮಮ್ಮ ನಾನು ಬದುಕಿದ್ದೀನಿ, ಎಲ್ಲ ಸರಿ ಮಾಡ್ತೀನಿ. ರಾಕಿನ ಮನೆ ಬಿಟ್ಟು ಹೋಗೋಕ್ಕೂ ಬಿಡಲ್ಲ. ಆರ್ತಿನ ಕರ್ಕೊಂಬರ್ದೇನೂ ಇರಲ್ವೋ? ಈ ಮನೇಲಿ ಎಲ್ಲರೂ ಒಟ್ಟಿಗೆ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಹಾಗೆ ಮಾಡ್ತೀನಿ. ಸೂರ್ಯ, ಈಗ ನಾನು ಹೇಳೋದನ್ನ ಕೇಳು. ನೀನು ರಾಕಿ ಬಗ್ಗೆ ಪೊಲೀಸವ್ರ ಹತ್ರ ಏನು ಹೇಳಬೇಡ.
ಸುಮ್ಮನೆ ಅನುಮಾನ ಪಟ್ಟು ಅವಳನ್ನ ಸ್ಟೇಷನ್ಗೆ ಕರೆಯೋದು ಬೇಡ ಕಣೋ. ಏನಾರ್ತಿ ನೋಡ್ತಾ ನಿಂತ್ಬಿಟ್ಟಿಯಲ್ಲ? ನಿಮ್ಮ ಮತ್ತೆ ಬಂದಿದ್ದೀನಿ, ಒಳಗಡೆ ಕರಿಯಲ್ವಾ? ಸಾರಿ, ಒಳಗೆ ಬನ್ನಿ. ಓ, ಗಾಯತ್ರಿ ಅವರು. ಚೆನ್ನಾಗಿದ್ದೀರಾ ಶೋಭಾ ಅವರೇ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಮನೆ ಸೊಸೆ ಮನೆ ಬಿಟ್ಟು ಅವ್ರ ಮನೇಲಿ ಬಂದು ಕೂತ್ಕೊಂಡಿರೋವಾಗ ನಾವೆಲ್ಲ ಹೇಗೆ ಚೆನ್ನಾಗಾಗಿರುತ್ತೆ ಹೇಳಿ ಶೋಭಾ ಅವರೇ? ಯಾಕಮ್ಮ ಆರ್ತಿ, ನಮ್ಮನ್ನೆಲ್ಲ ಮರ್ತು ಬಿಟ್ಟಿಯಾ? ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಅವತ್ತು ನಿಮ್ಮ ಮಗ ನಾನು ಮಾಡದೇ ಇರೋ ತಪ್ಪಿಗೆ ಬೈದು ಮನೆಯಿಂದ ಹೊರಗೆ ಹಾಕಿದ್ರು. ನೀವು ಅಲ್ಲೇ ಇದ್ರಿ. ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಮನೆ ಬಿಟ್ಟು ಬರುವಾಗ ಯಾರು ನನ್ನ ತಡಿಲಿಲ್ಲ, ಎಲ್ಲಿಗೆ ಹೋಗ್ತೀಯ ಅಂತಲೂ ಕೇಳಲಿಲ್ಲ. ಈಗ ಮನೆಗೆ ಬಂದು ಮನೆಗೆ ಬರಲ್ವಾ ಅಂತ ಕೇಳಿದ್ರೆ ಏನು ಅಂತ ಹೇಳಿ? ಹೌದು ಆರ್ತಿ, ನಾನು ಅವತ್ತು ಇನ್ನೊಂದು ತಡಿಬೇಕಾಗಿತ್ತು. ತಡಿದೆ ನಾನು ತಪ್ಪು ಮಾಡಿಬಿಟ್ಟೆ, ನನಗೆ ಕ್ಷಮಿಸ್ಬಿಡಮ್ಮ. ಅವತ್ತು ನಮ್ಮಮ್ಮ ನನಗೆ ಆಶ್ರಯ ಕೊಡದೇ ಇದ್ದಿದ್ರೆ ನೀವೀಗ ಕ್ಷಮೆ ಕೇಳೋಕೆ ನಾನು ನನ್ನ ಮಕ್ಕಳು ಜೀವಂತವಾಗಿರ್ತಾ ಇದ್ವಾ ಇಲ್ವಾ ಗೊತ್ತಿಲ್ಲ. ಹಾಗೆಲ್ಲ ಮಾತಾಡಬೇಡ ಆರ್ತಿ. ಅವತ್ತು ನಮ್ಮ ಮೊಮ್ಮಗಳು ವೇದಿಕಾ ಬೇರೆ ಕಮ್ಯುನಿಟಿ ಹುಡುಗನ ಪ್ರೀತಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ಲು. ಅದೇ ಅವಮಾನ ದುಃಖದಲ್ಲಿ ನಾವೆಲ್ಲ ಇದ್ವಿ. ಅವಳು ಮಾಡಿದ ತಪ್ಪಿಗೆಲ್ಲ ನೀನೇ ಕಾರಣ ಅಂತ ರಾಕಿ ನಮ್ಗೆಲ್ಲರಿಗೂ ತಲೆಗೆ ತುಂಬಿಬಿಟ್ಟಿದ್ಲು. ನಾವು ಹಿಂದೆ ಮುಂದೆ ಯೋಚನೆ ಮಾಡದೆ ಅದನ್ನ ನಂಬ್ಕೊಂಡ್ಬಿಟ್ಟಿದ್ವಿ ಕಣೆ. ಆ ಕೋಪ ಫ್ರಸ್ಟ್ರೇಷನ್ ಎಲ್ಲ ನಿನ್ ಮೇಲೆ ತೋರಿಸ್ಬಿಟ್ವಿ. ವೇದಿಕನ ವಿಚಾರದಲ್ಲಿ ನಂದೇನೂ ತಪ್ಪಿರ್ಲಿಲ್ಲ. ಅವಳನ್ನ ಈ ಸಮಸ್ಯೆದಿಂದ ಬಗೆಹರಿಸೋಕೆ ಪ್ರಯತ್ನ ಮಾಡ್ತಿದೆ ಅಂತ ನಿಮಗೆ ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ? ಖಂಡಿತ ಅರ್ಥ ಆಯ್ತು ಆರ್ತಿ. ಅದಕ್ಕೆ ನಾನು ಸೂರ್ಯನ ನಿನ್ನ ಮನೆ ಕರೆಯಕ್ಕೆ ಅಂತ ಕಳಿಸ್ದೆ. ನೀನ್ ಬರಲ್ಲ ಅನ್ಬಿಟ್ಟಿ ಅಂತೆ. ಅವ್ರು ಕರಿಯಕ್ಕೆ ಬಂದಾಗ್ಲಿಲ್ಲ ಬೇಜಾರಾಗೋ ಥರದ್ದು ಏನೋ ಆಗ್ತಾ ಇತ್ತು ಅಮ್ಮ. ಹಳೆದನ್ನೆಲ್ಲ ನೀನು ಮರ್ತ್ಬಿಡು, ನಾವು ಮರ್ತು ಬಿಡ್ತೀವಿ. ವೇದಿಕನ್ ಗಂಡ ಸಂತೋಷ್ಗೆ ರಿಸೆಪ್ಷನ್ ಮಾಡ್ತೀವಿ ಅಂತ ಹೇಳಿ ಭಾಳ ದಿನ ಆಯಿತು. ನೀನು ಮನೆಗೆ ಬಂದಮೇಲೆ ರಿಸೆಪ್ಷನ್ ಮಾಡೋದು. ಫ್ಯಾಮಿಲಿ ಫಂಕ್ಷನಲ್ಲಿ ನೀನು ಇಲ್ಲ ಅಂದರೆ ಹೇಗೆ? ಅದಕ್ಕೆ ಅಂತಾನೆ ನಾನೇ ಇಲ್ಲಿವರೆಗೂ ನಿನ್ನನ್ನು ಕರೆಯಕ್ಕೆ ಬಂದಿದ್ದೀನಿ. ಏನೋ ಆಗಿದ್ದಾಗೋಯ್ತು, ಕ್ಷಮಿಸ್ಬಿಟ್ಟು ಮನೆಗೆ ಬಾ ಆರ್ತಿ. ಏನೇ ಆರ್ತಿ, ಗಾಯತ್ರಿ ಅವರು ಕೈ ಮುಗ್ದು ಕೇಳ್ಕೊತಾ ಇದ್ದಾರೆ ಮನೆಗೆ ಬಾ ಅಂತ. ದೊಡ್ಡವರು ಚಿಕ್ಕವ್ರಿಗೆ ಕೈ ಮುಗ್ದ್ರೆ ಶ್ರೇಯಸ್ ಅಲ್ಲ ಕಣೆ, ಒಪ್ಕೋ ಅವ್ರ ಮಾತಿಗೆ. ನೀನು ಮನೆ ಬಿಟ್ಟು ಬಂದಮೇಲೆ ಸೂರ್ಯ ಒಂದು ದಿನಕ್ಕೂ ಸಂತೋಷವಾಗಿಲ್ಲ. ನಾನು ಬಂದು ನಿನ್ನನ್ನು ಕರೆದಿದ್ದು ನಿಂಗೆ ಸಮಾಧಾನ ಆಗಿಲ್ಲ ಅಂದರೆ ಹೇಳು. ಮನೆಯವ್ರೆಲ್ಲರ ಕೈಲೂ ನಿನಗೆ ಕ್ಷಮೆ ಕೇಳಿಸ್ತೀನಿ ಕಣೆ. ಹಾಗೆಲ್ಲ ಮಾತಾಡಬೇಡಿ ಅಮ್ಮ, ನಾನು ಬರ್ತೀನಿ. ರಾಕಿ, ಲಗೇಜ್ ತಗೊಂಡು ಎಲ್ಲಿ ಹೊರಟೆ? ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಮನೆ ಅಂದಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗ್ತಾನೆ ಇರುತ್ತೆ, ಅದಕ್ಕೆ ಮನೆ ಬಿಟ್ಟು ಹೋಗ್ತಾರಾ? ಇವತ್ತಿಗೆ ಈ ಮನೆ ಋಣ ಮುಗೀತು. ಅದಕ್ಕೆ ಈ ಮನೆಯಿಂದ ಗೇಟ್ ಪಾಸ್ ತಗೋತಾ ಇದ್ದೀನಿ. ನಿಂತ್ಕೊಳೆ ರೀ, ಬೇಗ ಬನ್ರಿ ಇಲ್ಲಿ. ರಾಕಿ ಮನೆ ಬಿಟ್ಟು ಹೋಗ್ತಾಳಂತೆ. ಯಾಕೆ? ಏನಾಯ್ತು? ಮರ್ಯಾದೆ ಇಲ್ಲದ ಕಡೆ ಒಂದು ನಿಮಿಷನೂ ನಿಂತ್ಕೋಬಾರ್ದು ಅಂತ ನಮ್ಮ ಅಪ್ಪ ಅಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ. ಮನೆ ಅಂದಮೇಲೆ ಒಂದು ಚಿಕ್ಕ ಮಾತು ಬರುತ್ತೆ. ಹಾಗಂತ ಮನೆನೇ ಬಿಟ್ಟು ಹೋಗ್ತೀನಿ ಅಂತ ಹೊರಟಿದೆಯಲ್ಲ, ಸರಿನಾ ಇದು? ಯಾವ್ದು ಬಾವ ಚಿಕ್ಕ ಮಾತು? ನಾನು ಒಂದು ಕಾರ್ ತಗೊಂಡಿದ್ರೆ ದೊಡ್ಡ ಕ್ರೈಮ್ ಅನ್ನೋ ತರ ಟ್ರೀಟ್ ಮಾಡ್ತಾನಲ್ಲ ಈ ಸೂರ್ಯ, ಅದು ಚಿಕ್ಕ ಮಾತಾ?
ನಾನೇನು ದೊಡ್ಡ ದರೋಡೆ ಮಾಡಿದ್ದೀನಿ ಅನ್ನೋ ತರ ಪೊಲೀಸ್ನವ್ರು ನನ್ನ ಹಿಂದೆ ಛೂ ಬಿಡ್ತಾನಲ್ಲ, ಅದು ಚಿಕ್ಕ ಮಾತಾ? ಮಾತಿಗೂ ನನ್ನ ಕೆನ್ನೆಗೆ ಹೊಡೆಯಕ್ ಬರ್ತಾನಲ್ಲ, ಅದು ಚಿಕ್ಕ ಮಾತಾ? ಮನೆಯವ್ರು ಯಾರು ಈ ರೀತಿ ಮಾಡೋದಿಲ್ಲ. ರಾಕಿ, ಎಲ್ಲಿಗೆ ಅಂತ ಹೋಗ್ತೀಯೇ? ಸಾಯೋರ್ಗೆ 1000 ದಾರಿ ಇದೆ. ರಾಕಿ, ನೀನು ಈ ಮನೆ ಸೊಸೆ, ಸಾಯ್ತೀನಿ ಅಂತ ಮಾತಾಡಬಾರ್ದು. ಹಾಗಂತ ನೀವ್ ಅನ್ಕೊಂಡಿದ್ದೀರಾ ಬಾಬಾ? ಬಿದ್ದೋರು ಹಾಗೆ ಅನ್ಕೋಬೇಕಲ್ಲ. ಅವ್ರ ದೃಷ್ಟಿಲೆಲ್ಲ ನಾನು ದರೋಡೆಕೋರಿ. ಕೆಲಸದೊಳಗೆ ಸಿಗೋ ಬೆಲೆ ಸಿಗ್ತಾ ಇಲ್ಲ ನನಗೆ. ಅಲ್ಲ, ಹೂಳ ಎದ್ರ ಕಡೆ ನನ್ನ ಕೆನ್ನೆ ಹೊಡೆಯಕ್ ಬರ್ತಾನಲ್ಲ, ಮಾತಿಗೂ ನನ್ನ ಮೇಲೆ ಅನುಮಾನ. ಹೀಗೆ ಆದ್ರೆ ನಾಳೆ ಕೆಲಸದೊಳಗೆ ಕೂಡ ನನಗೆ ಗೌರವ ಕೊಡಲ್ಲ. ಗೌರವ ಇಲ್ಲದ ಮನೇಲಿ ನಾನು 1 ನಿಮಿಷ ನಿಲ್ಲಲ್ಲ. ರಾಕಿ, ನೋಡು, ಅತ್ತೆ ಮನೇಲಿ ಇಲ್ಲ. ಇಂಥ ಸಮಯದಲ್ಲಿ ನೀನ್ ಮನೆ ಬಿಟ್ಟು ಹೋಗ್ಬಾರ್ದು. ಕೊಡಿಲ್ ಬ್ಯಾಗ್. ಬಿಡಿ ಅಕ್ಕ, ಕೊಡಿ ಇಲ್ಲಿ, ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ, ರಾಕಿ ಮನೆ ಬಿಟ್ಟು ಹೋಗ್ತಿದ್ದಾಳೆ. ಸುಮ್ಮನೆ ನೋಡ್ತಾ ನಿಂತಿದ್ದೀರಲ್ಲ, ತಡೀರಿ ಅವಳನ್ನ. ಕೊಡಿ ಅಕ್ಕ. ನಡಿ ಒಳಗೆ. ಇಲ್ಲ ಅತ್ತೆ, ನಿಂದ್ ಏನೇ ಪ್ರಾಬ್ಲಮ್ ಇದ್ರು ಅದನ್ನ ಮನೆ ಒಳಗಡೆನೆ ಇದ್ದು ಸಾಲ್ವ್ ಮಾಡ್ಕೋಬೇಕು. ನೀನ್ ಯಾಕೆ ಮನೆ ಬಿಟ್ಟು ಹೋಗ್ತೇನೆ ನನಗೆ ಚೆನ್ನಾಗಿ ಗೊತ್ತು. ಅಂದ್ರೆ ಎಲ್ಲ ಸಹಿಸ್ಕೊಂಡು ಇಲ್ಲೇ ಇರು ಅಂತ ಹೇಳ್ತೀರಾ? ನೀನು ಎಲ್ಲ ಸಹಿಸ್ಕೊಂಡಿರುವಂತ ಅಲ್ಲ. ಸೂರ್ಯ, ಬಾಯಿಲಿ ಹಿಂದೆ. ರಾಕಿ ಹತ್ರ ಸಾರಿ ಕೇಳು. ತಪ್ಪು ಮಾಡಿರೋದು ಅವಳು, ನನ್ನನ್ನು ಕ್ಷಮೆ ಕೇಳು ಅಂತ ಹೇಳ್ತಿದ್ದೀರಲ್ಲಮ್ಮ. ತಪ್ಪು ಯಾರ್ದು ಅಂತ ಗೊತ್ತಿದೆ ಸೂರ್ಯ. ಈ ಮನೆ ಮೊದ್ಲಿನ ತರ ಸಂತೋಷ ಸುಖವಾಗಿರ್ಬೇಕು ಅಂತ ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ. ಈಗ ತಾನೇ ಆರ್ತಿ ಮನೆಗೆ ಹೋಗಿ ಆರ್ತಿನ ಇಲ್ಲಿಗೆ ಬರೋದಕ್ಕೆ ಒಪ್ಪಿಸ್ಬಿಟ್ಟು ಬಂದಿದ್ದೀನಿ. ಅತ್ತೆ, ಆರ್ತಿ ಮನೆಗೆ ಬರೋದಕ್ಕೆ ಒಪ್ಕೊಂಡ್ಲಾ? ಹೌದು ಪರಿಮಳ, ಆರ್ತಿ ಈ ಮನೆಗೆ ಬರೋಕೆ ಒಪ್ಕೊಂಡಿದ್ದಾಳೆ. ಮನೆ ಈಗ ಮೊದಲಿನ ಪರಿಸ್ಥಿತಿಗೆ ಬರ್ತಾ ಇದೆ. ಈಗ ಮನೆಯಿಂದ ಬೇಜಾರು ಮಾಡ್ಕೊಂಡು ಯಾರು ಹೊರಗಡೆ ಹೋಗೋದು ನನಗಿಷ್ಟ ಇಲ್ಲ. ಈ ಮನೆ ನೆಮ್ಮದಿ ಸಂತೋಷ ಹೀಗೆ ಇರಬೇಕು ಅಂದ್ರೆ ನೀನು ರಾಖಿ ಹತ್ರ ಕ್ಷಮೆ ಕೇಳಲೇಬೇಕು. ತಪ್ಪು ಮಾಡಿರೋದು ನೋಡು, ನನಗೆಲ್ಲ ಗೊತ್ತಿದೆ. ನಿನಗೆ ನನ್ನ ಮೇಲೆ ಗೌರವ ಇದ್ರೆ ನೀನೀಗೇನು ಮಾತಾಡದೆ ಸುಮ್ಮನೆ ಇರು. ನೋಡ್ರಾಕಿ, ಸೂರ್ಯ ಇನ್ನು ಮುಂದೆ ಯಾವುದೇ ವಿಷಯಕ್ಕೂ ಬರಲ್ಲ. ನೀನ್ ಕಾರ್ ತಗೊಂಡಿದ್ಯಲ್ಲ, ಅದ್ರ ಬಗ್ಗೆನೇ ವಿಚಾರಿಸಲ್ಲ, ಸರಿನಾ? ಎಲ್ಲ ನೀವೇ ಹೇಳ್ತಾ ಇದ್ದೀರಾ, ಇವರೇನು ಹೇಳ್ತಾನೆ ಇಲ್ಲ. ಸೂರ್ಯ, ನೀನೇ ಒಂದ್ಸತಿ ಹೇಳೋ. ಈ ಮನೆ ನೆಮ್ಮದಿಗೋಸ್ಕರ ನೀನ್ ಈಗೋನ ದಯವಿಟ್ಟು ಬಿಡು. ಸೂರ್ಯ, ಈ ಮನೆ ಸಂತೋಷವಾಗಿರ್ಬೇಕು ಅಂತ ಅಮ್ಮ ಏನೆಲ್ಲ ಪ್ರಯತ್ನ ಪಡ್ತಿದ್ದಾರೆ, ನೀನು ಸ್ವಲ್ಪ ತಗ್ಬೇಕು ಕಣ. ಹೌದು ಸೂರ್ಯ, ಆರ್ತಿ ಮನೆಗೆ ಬರೋದಕ್ಕೆ ಒಪ್ಕೊಂಡಿದ್ದಾಳೆ. ಈಗ ರಾಕಿ ಮನೆ ಬಿಟ್ಟೋದ್ರೆ ಮತ್ತೆ ವೇದಿಕನ್ ರಿಸೆಪ್ಷನ್ ನಿಂತೋಗ್ಬಿಡುತ್ತೆ. ಪ್ಲೀಸ್, ವೇದಿಕನ್ಗೋಸ್ಕರ ನಿಮ್ಮ ಹಠ ಬಿಡಿ. ಸಾರಿ, ಇನ್ಯಾವತ್ತೂ ನಿನ್ನ ವಿಷಯಕ್ಕೆ ನಾನು ಬರಲ್ಲ. ಅತ್ತೆ, ನಿಮಗೆ ನನ್ನ ಕಂಡ್ರೆ ಎಷ್ಟು ಪ್ರೀತಿ ಇದೆ. ಇನ್ಮೇಲೆ ನಾನು ಯಾವತ್ತೂ ಈ ಮನೆ ಬಿಟ್ಟು ಹೋಗಲ್ಲ. ಥ್ಯಾಂಕ್ ಯು ಸೋ ಮಚ್. ಅಮ್ಮ, ನಿನ್ಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಏನೇ ಅದು? ನೀನೇನಾದರೂ ಪ್ರೆಗ್ನೆಂಟಾ? ಅಮ್ಮ, ಭಾಸ್ಕರ್ ಫಾರಿನಲ್ಲಿದ್ದಾನೆ, ನೆನಪಿದೆ ಅಲ್ವಾ? ಮತ್ಯಾವ ಗುಡ್ ನ್ಯೂಸೇ? 5 ಲಕ್ಷದ ವಿಷಯ ಇಟ್ಕೊಂಡು ಆ ಸೂರ್ಯ ನನ್ನ ತಲೆ ತಿಂತಾ ಇದ್ನಲ್ಲ, ಆ ಚಾಪ್ಟರ್ ಎಲ್ಲ ಕ್ಲೋಸ್ ಆಗಿದೆ. ಹೇಗೆ? ನಾವು ಮನೆ ಒಳಗಡೆ ಎಷ್ಟೇ ಜಗಳ ಆಡಿದ್ರು ಪರವಾಗಿಲ್ಲ, ಹೊರಗಿನ ಪ್ರಪಂಚಕ್ಕೆ ತುಂಬಾ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಕೋಬೇಕು ಅನ್ನೋದು ನಮ್ಮ ಅತ್ತೆ ಅನ್ನಿಸ್ಕೊಂಡಿರೋ ಆ ಹೆಂಗಸಿನ ಕನಸು. ಅವರ ಆ ಫೀಲಿಂಗ್ಸ್ನೇ ನಾನು ಎನ್ಕ್ಯಾಶ್ ಮಾಡ್ಕೊಂಡೆ. ಸೂರ್ಯ ಇನ್ನೊಂದ್ಸಾರಿ ನನ್ನ ತಂಟೆಗೆ ಬಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಬ್ಯಾಗ್ ರೆಡಿ ಮಾಡ್ಕೊಂಡೆ. ಆಗ ಎಲ್ರೂ ಹೆದರ್ಕೊಂಡ್ರು. ಸೂರ್ಯ ಕೂಡ
ಇನ್ಮೇಲೆ ನಾನು ಈ ತಂಟೆಗೆ ಬರಲ್ಲ ಅಂತ ಹೇಳ್ದ. ಅಲ್ಲಿಗೆ ಕಾರಿನ ಚಾಪ್ಟರ್ ಕ್ಲೋಸ್. ಯಾಕೆ ಅವ್ರನ್ನೆಲ್ಲ ಅಷ್ಟು ಗೋಳಿಕೊಳ್ತೀಯಾ? ಅಮ್ಮ 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 ಪ್ಲೀಸ್, ನಾನೀಗ ನಿನ್ನ ಹತ್ರ ಬುದ್ಧಿ ಹೇಳ್ಸ್ಕೊಳಕ್ ಕಾಲ್ ಮಾಡಿಲ್ಲ. ಏನೋ ಅಮ್ಮ, ಹೇಳಿದ ಮಾತು ಕೇಳೋದೇ ಇಲ್ಲ ಅಂತ್ಯ. ಇನ್ನು ಮುಂದೆ ನಿಂಗೆ ಏನಾದ್ರು ದುಡ್ಡು ಬೇಕಾದ್ರೆ ನನ್ನ ಹತ್ರ ಕೇಳು. ಯಾರ್ಯಾರ ಹತ್ರನೋ ಇಸ್ಕೊಂಡು ತೊಂದರೆಗೆ ಸಿಕ್ಕಾಕೋಬೇಡ. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸರಿ ಬಾಯ್. ಹಲೋ, ನಮಸ್ಕಾರ ಮೇಡಮ್. ಯಾವಾಗ ಮೇಡಮ್ ನಮಗೆ ಫ್ರೀಡಮ್ ಸಿಗೋದು? ಆ ವಿಷಯ ಹೇಳೋದಕ್ಕೋಸ್ಕರನೇ ಕಾಲ್ ಮಾಡಿದ್ದು. ಇನ್ಮೇಲೆ ನೀವು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಹೌದಾ ಮೇಡಮ್? ಮತ್ತೆ ಸೂರ್ಯ ಅವರು ಕಿಡ್ನಾಪ್ ಕೇಸು? ಇನ್ಮೇಲೆ ನೀವು ಯಾವ ಸೂರ್ಯನಿಗೂ ಹೆದರ್ಕೋಬೇಕಾಗಿಲ್ಲ. ಆ ರೀತಿ ಚುರುಕು ಮುಟ್ಸಿದ್ದೀನಿ. ನಾನು ಮಾಡಿರೋ ಪ್ಲಾನ್ಗೆ ಯಾವ ಕಿಡ್ನಾಪ್ ಕೇಸು ನಿಲ್ಲೋದಿಲ್ಲ. ಓ ಸೂಪರ್ ಮೇಡಮ್, ನಿಮ್ಮದು ಮಲ್ಟಿ ಟ್ಯಾಲೆಂಟೆಡ್ ಬ್ರೈನ್ ಬಿಡಿ. ನಿಮ್ಗಿರೋ ಟ್ಯಾಲೆಂಟ್ಗೆ ನೀವೆಲ್ಲೋ ಇರಬೇಕಾಗಿತ್ತು. ಎಲ್ಲಿರ್ಬೇಕಾಗಿತ್ತು? ಎಲ್ಲೋ ಅಂದರೆ ಎಲ್ಲೋ ಅಲ್ಲ ಮೇಡಮ್. ನೀವೇನಾರು ರಾಜಕೀಯದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಕರ್ನಾಟಕದ ಫಸ್ಟ್ ಲೇಡಿ ಸಿ ಎಂ ಆಗ್ಬಿಡ್ತಾ ಇದ್ರಿ. ಸಾಕು ಹೋಗ್ಲಿದ್ದು. ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮೇಡಮ್, ಇದೇ ಖುಷಿಗೆ ಪಾರ್ಟಿ ಅಷ್ಟೇ ತಾನೇ? ಇವತ್ತೇ ಕೊಡಿಸ್ತೀನಿ. ನಮ್ಮ ಮಾಮೂಲಿ ಜಾಗಕ್ಕೆ ಬಂದ್ಬಿಡಿ. ಸರಿ ಮೇಡಮ್, ಥ್ಯಾಂಕ್ಸ್. ಹಲೋ, ಥ್ಯಾಂಕ್ಸಾ? ಯಾಕೆ? ನೀವು ಮನೆಗೆ ಬರೋದಕ್ಕೆ ಒಪ್ಕೊಂಡಿದ್ದಕ್ಕೆ. ನನ್ನ ಮನೆಗೆ ನಾನು ಬರೋದಕ್ಕೆ ಥ್ಯಾಂಕ್ಸ್ ಹೇಳೋ ಅಗತ್ಯ ಇಲ್ಲ. ಹಾಂ, ನಿಮ್ಮ ಮನೆ ಆಗಿದ್ರೆ ಇಷ್ಟು ದಿನ ಯಾಕೆ ದೂರ ಇದ್ರಿ? ನನ್ನನ್ನು ತುಂಬ ಇಷ್ಟಪಡೋರು ನನ್ನನ್ನು ಮನೆಯಿಂದ ಹೊರಗೋಗಿ ಅಂತ ಹೇಳಿದ್ಮೇಲೆ ನಾನು ಹೇಗಿರಲಿ? ಅದೊಂದು ಕೆಟ್ಟ ಘಟನೆ. ಸಾರಿ. ಮತ್ತೆ ಯಾಕೆ ಜ್ಞಾಪಿಸ್ಕೊತಾ ಇದ್ದೀರಾ? ನನಗೂ ನೆನ್ಪು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಆದರೆ ಮತ್ತೆ ಆ ರೀತಿ ಸಂದರ್ಭ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡಬೇಡಿ. ಇಲ್ಲ, ಇನ್ಮೇಲೆ ಯಾವತ್ತೂ ಅಂಥ ಸಂದರ್ಭ ಬರೋದಕ್ಕೆ ನಾನು ಬಿಡಲ್ಲ. ನಿಮ್ಮ ಮೇಲೆ ಇನ್ಯಾವತ್ತೂ ನಾನು ಸಂದೇಹ ಪಡಲ್ಲ. ಸರಿನಾ? ನನ್ನನ್ನು ತುಂಬ ಮಿಸ್ ಮಾಡ್ಕೊಂಡ್ರಾ? ತುಂಬ ಮಿಸ್ ಮಾಡಿಕೊಂಡೆ. ತುಂಬ ಅಂದರೆ ಎಷ್ಟು? ಅದು ಫೋನಲ್ಲಿ ಹೇಳೋಕ್ಕಾಗಲ್ಲ. ನೀವು ಇಲ್ಲಿಗೆ ಬರ್ತೀರಲ್ಲ, ಆವಾಗಲೇ ಹೇಳ್ತೀನಿ. ಯಾಕೋ ನಗ್ತಾ ಇರೋದು? ಸಂತೋಷ, ಅದಕ್ಕೆ. ಏನು ಸಂತೋಷ? ನನ್ನ ಈ ಪ್ರೀತಿ ಸೂರ್ಯ ಮೋಡಗಳ ಮರೆಯಲ್ಲಿ ಮುಚ್ಚೋಗಿದ್ರು. ಹೀಗೆ ಸಿಕ್ಕಿದ್ದಾರೆ, ಅದಕ್ಕೆ ಸಂತೋಷ. ಮತ್ತು ನಾನು ಅಷ್ಟು ಕರೆದ್ರೂ ನೀವು ಒಪ್ಕೊಂಡ್ಲೇ ಇಲ್ಲ. ಸದ್ಯ ಕೊನೆಗೆ ಅಮ್ಮನ ಮಾತುಗಾನ ಒಪ್ಕೊಂಡು ಮನೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ. ಹಾಗೇನೂ ಇಲ್ಲಪ್ಪ. ಅತ್ತೆ ಬರದೇ ಇದ್ರು ನಾನು ಅಲ್ಲಿಗೆ ಬರೋದಕ್ಕೆ ರೆಡಿಯಾಗಿದ್ದೆ. ಹಾಂ, ಮತ್ತು ಆರ್ತಿಯವರು ಇಷ್ಟು ದಿನ ನನ್ನನ್ನು ಸತಾಯಿಸ್ತಿದ್ರಾ? ಇಲ್ಲಪ್ಪ, ನನಗೆ ಕೆಲವು ಡೌಟ್ಸ್ ಇತ್ತು, ಅದನ್ನು ಕ್ಲಿಯರ್ ಮಾಡಿಕೊಂಡೆ. ನಾನು ಈಗಲೇ ನಿಮ್ಮನ್ನು ನೋಡಬೇಕು ಅನ್ನಿಸ್ತಿದೆ. ಇವತ್ತೊಂದಿನ ವೆಯ್ಟ್ ಮಾಡಿ. ನಾಳೆ ನಾನೇ ನಿಮ್ಮ ಮುಂದೆ ಇರ್ತೀನಿ, ಸರಿನಾ? ಓಕೆ. ಆದರೆ ಇವತ್ತು ನಾನು ಮಲ್ಗಲ್ಲ. ಕಣ್ಣು ಬಿಟ್ಕೊಂಡು ನಾಳೆ ಆಗೋದನ್ನ ಕಾಯ್ತಾ ಇರ್ತೀನಿ. ಕಣ್ಮುಚ್ಚಿ ನಿದ್ದೆ ಮಾಡಿದ್ರೆ ಕನಸಿನಲ್ಲಿ ಬರ್ತೀನಿ.